ತೆಗಿಬೇಕು ಅಂತ ಹೊರಡ್ತಾ ಇದೆ, ನಿಯಮ ಆಗ್ತಾ ಇದೆ, ಅದ್ರ ಬಗ್ಗೆ ಸರ್ ಎಲ್ಲೋ ಆಗಿರೋ ಕೇಸ್ ಅದು. ಅದು ಇಲ್ಲಿ ಕರ್ನಾಟಕದಲ್ಲಿ ಆಗಿರೋದಲ್ಲ. ಅದು ಎಲ್ಲೋ ಮಗುನ ಕರ್ಕೊಂಡು ಹೋಗ್ತಾವ್ರೆ, ಆ ಮಗು ಆಕ್ಸಿಡೆಂಟ್ ಆಗೈತೆ. ಅದನ್ನ ಅಲ್ಲಿ ಏನೋ ಅಮೌಂಟ್ ಅಲ್ಲಿ ಹೆಚ್ಚು ಕಮ್ಮಿ ಆಗಿ ಅವರು ಸುಪ್ರೀಂ ಕೋರ್ಟ್ ಹೋಗವ್ರೆ. ಅದು ಹೋಗಿರೋದ್ರಿಂದ ಅಲ್ಲಿ ಡಿಸೈಡ್ ಮಾಡಿಕೊಂಡು ಅಲ್ಲಿ ಒಂದು ಅಮೌಂಟ್ ಏನೋ ಕ್ಲಿಯರ್ ಮಾಡವ್ರೆ. ಅದನ್ನ ಮುಂದೆ ಇಟ್ಕೊಂಡು ಇಲ್ಲಿ ಎಲ್ಲ ಕ್ಲಿಯರೆನ್ಸ್ಗೆ ಲಕ್ಷಾಂತರ ಜನ ಬುಡವಾತ ವ್ಯಾಪಾರ ತೆರವುಗೊಳಿಸಿದ್ರೆ ಯಾವ ನ್ಯಾಯ ಸರ್ ಇದೆ? ಸರ್ಕಾರ ಮಾಡ್ತಿರೋದು ಏನು? ಸರ್ಕಾರ ಅವರು ಆರ್ಡರ್ ಮಾಡಿರೋದು ಒಪ್ಕೊಳ್ಳೋಣ, ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡ್ಬಿಟ್ಟು ತೆರವು ಮಾಡ್ಬೇಕಲ್ಲ ಸರ್. ಏಕಾಏಕಿ 10 ದಿನ ಟೈಮ್ ತಗೊಂಡ್ಬಿಟ್ಟು ಇವರು ಆತರ ಮಾಡಿದ್ರೆ ಹೆಂಗೆ ಸರ್ ಹೇಳಿ? ಪರ್ಯಾಯ ವ್ಯವಸ್ಥೆ ಅಂದ್ರೆ ವೆಂಡರ್ಸ್ ಝೋನು, ನಾನ್ ವೆಂಡರ್ ಝೋನ್ ಇವರು ಕ್ಲಿಯರೆನ್ಸ್ ಮಾಡ್ಕೊಟ್ಬಿಟ್ಟು ಒಂದ್ ಸ್ವಲ್ಪ ಟೈಮ್ ತಗೊಂಡಾದ್ರೂ ಕೊಡ್ಬೇಕಾಗಿತ್ತು. ಏಕ್ದಮ್ ಇವರು ಈ ತರ ಮಾಡ್ಬಿಟ್ರು ಏನ್ ಮಾಡೋದು ಹೇಳಿ? ಸರ್ಕಾರ ಮನವಿ ಮಾಡ್ಕೊಂತೀವಿ, ದಯವಿಟ್ಟು ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಆಮೇಲೆ ನೀವು ಏನಂತ ಮಾಡ್ಕೊಳ್ಳಿ. ಈಗ ಬಸವೇಶ್ವರ ನಗರ ತಗೊಳ್ಳಿ, ಬಸವೇಶ್ವರ ನಗರದಲ್ಲಿ 40 ಅಡಿ ಎಷ್ಟು ಜಾಗ ಬಿಟ್ಟವ್ರೆ ಫುಟ್ಪಾತ್. ಅದರಲ್ಲಿ ಏನ್ ಕೇಳ್ತಾರೆ, ಒಂದು 6 ಅಡಿ ಒಂದು 4 ಅಡಿ ಅಷ್ಟು ಕೂತ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಟ್ರೆ ಏನಾಗುತ್ತೆ? ನೀವು ನೋಡಿ ಬಸವೇಶ್ವರ ನಗರ ನೋಡಿ, ಅಬ್ಸರ್ವ್ ಮಾಡಿ. ಈಗ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಬಿಬಿಎಂಪಿ ಪಾರ್ಕ್ ಇರುತ್ತೆ, ಬಿಬಿಎಂಪಿ ಸ್ಥಳಗಳಿರುತ್ತೆ. ಸರ್ ನಾವು ಪಾರ್ಕ್ ಕೇಳ್ತಾ ಇಲ್ಲ ಸರ್, ಪಾರ್ಕ್ ನಾವು ಕೇಳ್ತಾ ಇಲ್ಲ. ನಮ್ ಕೂತ್ಕೊಳ್ಳಿ ಒಂದು ಗಾಡಿ ನಿಲ್ಸಕ್ ಜಾಗ ಕೊಡ್ರಿ ಅಷ್ಟೇ, ಏನಿಲ್ಲ. ಇಲ್ಲಿ ಕಟ್ಕೊಟ್ಟವ್ರ ಕೆಳಗಡೆ ಯಾರು ಬರ್ತಾ ಇಲ್ಲ ಕಸ್ಟಮರ್. ಏನ್ ಮಾಡೋದು? ನಮಗೂ ಕೊಟ್ಟವ್ರ ಅಂಗಡಿ, ನಾವು ಕೂತ್ಕೊಂಡು ಸಾಕಾಗಿ ಎಲ್ಲ ಯಾರು ಕಸ್ಟಮರ್ ಇಳಿತಾ ಇಲ್ವಲ್ಲ ಸರ್ ಹೇಳಿ? 2 ವರ್ಷ ಆಯ್ತು ಅದು ಕಟ್ಟಿ, ಯಾರು ಇಳಿತಾ ಇಲ್ಲ. ಪ್ರತಿಯೊಬ್ಬ ಕೊಟ್ಟಿದ್ದಾರೆ ನೋಡಿ, ಈ ತರ ಇಟ್ಕೊಂಡಿದೀವಿ ನೋಡಿ, ನೀವೇ ಈ ತರ ಇಟ್ಕೊಂಡು ಕೂತಿದೀವಿ. ಏನ್ ಮಾಡ್ತೀರಾ? ಅದೇ ಸರ್, ಬೇರೆ ವಿಧಿ ಇಲ್ಲ, ಹಿಂಗೆ ಅತಂತ್ರವಾಗಿ ತಿರುಗಬೇಕು. ಇಲ್ಲಿ ನಾವು ಯಾರನ್ನ ಹೊಣೆಗಾರಿಕೆ ಮಾಡೋಕ್ಕೂ ಆಗಲ್ಲ, ಅಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ಏನೋ ದೊಡ್ಡವ್ರು ಕೊಟ್ಟವ್ರೆ, ಅದರಲ್ಲೇ ನಾವು ಒದ್ದಾಡ್ತಾ ಇದ್ವಿ ಅಷ್ಟೇ ಸರ್, ಏನಿಲ್ಲ. ಕೆಲಸ ಮಾಡ್ತಾ ಇದೀವಿ ನಾವು. ಇವಾಗ ಸಡನ್ನೇ ಬಂದು ತೆಗಿ ಅಂತಂದ್ರೆ ಇವಾಗ ನಾವ್ ಎಲ್ಲಿ ಹೋಗಿ ಕೆಲಸ ಮಾಡೋಣ? ಮನೇಲಿ ನಾವು 4 ಜನ ಇದೀವಿ, 2 ಹೆಣ್ಮಕ್ಳು, ಗಂಡ ಹೆಂಡತಿ ಇರುತ್ತೆ. ಇದು ಸರಿ ಇಲ್ಲ ಸರ್. ಇದು ಇಲ್ಲಿ ರೋಡಲ್ಲಿ ಏನೋ ತೊಂದರೆ ಆಗಲ್ಲ, ಆದ್ರೂ ತೆಗಿಸ್ತಾ ಇದಾರೆ. ಈಗ ಜನಗಳಿಗೆ ತೊಂದರೆ ಆದ್ರೇನೋ ತೆಗಿಬೇಕಾಗಿರೋದು. ಈಗ ಜನಗಳಿಗೆ ಏನು ತೊಂದರೆ ಆಯ್ತಾ ಇಲ್ವಲ್ಲ ಸರ್? ಇಲ್ಲಿ ಎಷ್ಟು ಜನ ಬಡವರು ಹಸ್ಕೊಂಡಿರ್ತಾರೆ, ಬಡವರು ಯಾವ ತರ ಇರ್ತಾರೆ, ತುಂಬಾ ಮನೇಲಿ ಎಲ್ಲ ಪ್ರಾಬ್ಲಮ್ ಇರುತ್ತೆ, ಯಾವ ತರ ಸಾಲ ಮಾಡ್ತಾರೆ. ಸರ್ಕಾರ ನಿಯಮ ಏನ್ ಮಾಡ್ಬೇಕು ಸರ್ಕಾರ? ಅವ್ರು ಮಾಡ್ತಾರಲ್ಲ, ನಮ್ಮ ಜೀವನಾಂಶ ಕೊಡ್ಬೇಕು ಸರ್. ನಮ್ಗೆ ಎಲ್ಲಿ ಅಂತ ಜಾಗ ತೋರಿಸ್ಬೇಕು, ನಾವು ಕೆಲಸ ಮಾಡೋದಕ್ಕೆ. ಅಲ್ಲಿ ಅದನ್ನ ನಾವು ಮಾಡ್ತೀವಿ. ನಾವು ಕೆಲಸ ಮಾಡ್ತೀವಿ, ಅವ್ರು ಕೊಡ್ಬೇಕು. ಇವಾಗ ಅದೇ ಏನ್ ಮಾಡೋದು, ಎಲ್ಲಾರ್ಗು ಆದಂಗೆ ನಮಗೂ ಆಯ್ತೈತೆ ಸರ್. ಇವಾಗ ನಾವು ನಮ್ಗೆ ಜಾಗ ತೋರ್ಸೋ, ನಾವು ಅಲ್ಲೋಗಿ ಕೆಲಸ ಮಾಡ್ತೀವಿ. ಇವಾಗ ಸದ್ಯಕ್ಕೆ ನಾವ್ ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಸರ್ಕಾರ ಏನ್ ಮಾಡ್ಬೇಕಿತ್ತು? ಯಾಕಂದ್ರೆ ಸಡನ್ ಆಗಿ ಇಷ್ಟು ದಿನ ಟೈಮ್ ಕೊಟ್ಟಿದೆ, ತೆಗಿತೀರಾ ನೀವು? ತೆಗೆದ್ಮೇಲೆ ನೆಕ್ಸ್ಟ್ ಜೀವನ ಏನ್ ನಿಮ್ದು? ಜೀವನ ಏನು ಮಾಡಕ್ ಆಗಲ್ಲ ಸರ್, ಮನೇಲೇ ಇರ್ಬೇಕು. ಮನೇಲೆ ಜನಪರವಾಗಿ ನಾನು ಬಂದಿರೋ ನಾಯಕ ಅಂತ ಹೇಳ್ತಾರೆ. ಯಾವುದೇ ಪಕ್ಷದ ಪಾರ್ಟಿ ಇರ್ಬೋದು, ಎಲ್ಲರೂ ನಾನು ಜನರಿಗೋಸ್ಕರ ಸೇವೆ ಮಾಡಕ್ ಬಂದಿರೋದು ಅಂತ ಹೇಳ್ತಾರೆ. ಆ ವ್ಯಕ್ತಿಗಳಿಗೆ ನೀವೇನ್ ಹೇಳ್ತೀರಾ? ಇವಾಗ ಅವ್ರು ಮಾಡ್ತಾ ಇರೋ ತಪ್ಪು. ಇವಾಗ ನಮ್ ಜೀವನಾಂಶ ಕೊಡಿ, ನಮ್ ಕಟ್ಕೊಡಿ, ಜೀವನಾಂಶ ಕಟ್ಕೊಡಿ. ಜೀವನಾಂಶ ಕಟ್ಕೊಡ್ಬೇಕು ನಮ್ಗೆ.